ಹಾಯ್ ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಏಷಿಯನ್ ಫನ್ ವರ್ಲ್ಡ್ ಗುಲ್ಬರ್ಗ, ಈಗ ಕಲಬುರ್ಗಿ ಅಂತಾರಲ್ಲ, ಹತ್ತದಲ್ಲಿ ಒಂದು 20 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಏಷಿಯನ್ ಫನ್ ವರ್ಲ್ಡ್ಗೆ ಬಂದಿದ್ದೀವಿ. ಒನ್ ಡೇ ಟ್ರಿಪ್ ಇದು. ಮಾರ್ನಿಂಗ್ 5 ಗಂಟೆಯಿಂದ ರಾತ್ರಿ 10ರವರೆಗೂ ಬ್ರೇಕ್ಫಾಸ್ಟ್ ಏನ್ ಮಾಡಿದ್ವಿ, ಲಂಚ್ ಏನ್ ಮಾಡಿದ್ವಿ, ಈವ್ನಿಂಗ್ ಸ್ನಾಕ್ಸ್ ಏನ್ ತಗೊಂಡ್ವಿ, ಹಾಗೆ ಯಾವ ಯಾವ ಗೇಮ್ಗಳನ್ನ ಆಡಿದ್ವಿ ಎಲ್ಲಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ನಾವಿಲ್ಲಿ ರೆಡಿ ಆಗಿರೋದು. ಎಕ್ಸಾಕ್ಟ್ 5:30 ಶಕ್ತಿನಗರ್ ಬಿಟ್ವಿ. ದಾರಿ ಮಧ್ಯದಲ್ಲಿ ಯಾದಗಿರಿಯಲ್ಲಿ ಬೆಲ್ಲದ ಚಾ ಮತ್ತೆ ಬಾದಾಮ್ ಹಾಲು, ಟೀ, ಕಾಫಿ ಯಾರಿಗೇನ್ ಬೇಕೋ ಕುಡ್ಕೊಂಡು ನಾವು ಫಸ್ಟ್ ಜೀಪಿಗೆ ಬಂದ್ವಿ. ಇದು 2ನೇ ಕ್ಲೂಸರ್ ಬರ್ತಾ ಇದೆ. ಇದು ರಾಯಚೂರಿಂದ ಬಂದಿರೋದು. ಟೋಟಲ್ 2 ಕ್ರಷರ್, 1 ಕಾರು ಬಂದಿರೋದು. ನಾವು ಟೋಟಲ್ ಮಕ್ಕಳನ್ನು ಸೇರಿಸಿ 41 ಮೆಂಬರ್ಸ್ ಬಂದಿರೋದು. ಅಲ್ಲೆಲ್ಲ ಲೀಸ್ಟ್ ಕೊಡ್ಬೇಕಾಗಿತ್ತಲ್ಲ, ಮಕ್ಳು ಎಷ್ಟು ಜನ, ದೊಡ್ಡವ್ರು ಎಷ್ಟು ಜನ ಅಂತ. ಅದಕ್ಕಾಗಿ ಮಕ್ಕಳನ್ನೆಲ್ಲ ನಿಲ್ಸಿ ಫೋಟೋ ತೆಗಿತಾ ಇದ್ದಾರೆ. ಯಾಕಂದ್ರೆ ಒಳಗಡೆ ಮಕ್ಕಳಿಗೂ ಕೂಡ ಆಫ್ ಟಿಕೆಟ್ ಇರುತ್ತೆ. ಈ ರೀತಿ ಮಕ್ಕಳನ್ನೆಲ್ಲ ನಿಲ್ಸಿ ಫೋಟೋ ತೆಗಿತಾ ಇದ್ರೆ ಮಕ್ಕಳು ಕೂಡ ಎಷ್ಟು ಫೋರ್ಸ್ ಕೊಡ್ತಾ ಇದ್ದಾರೆ ನೋಡಿ. ಅದನ್ನ ನೋಡಿ ಅವ್ರ ಪೇರೆಂಟ್ಸ್ಗಂತೂ ತುಂಬಾನೇ ಖುಷಿಯಾಗಿ ಅವರು ಕೂಡ ಎಲ್ರು ಫೋಟೋ ತಗೊಂಡಿದೀವಿ. ಇವರು ನೇತ್ರಾ ಮೇಡಮು, ಇಂದ್ರಾ ಮೇಡಮು, ಸವಿತಾ ಮೇಡಮು, ಇವರು ಮಲ್ಲಪ್ಪ ಸರ್ ಅಂತ. ಎಲ್ರು ನಿಮ್ಗೆ ಹಾಯ್ ಹೇಳ್ತಾ ಇದ್ದಾರೆ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದಾರೆ ಅಂದ್ರೆ, ಈ ವಿಡಿಯೋ ಕೊನೆಯವರೆಗೂ ಎಲ್ಲಿ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ನಾವು ಫ್ಯಾಮಿಲಿ ಸಹಿತ ಕೂಡ ಬರ್ಬೋದು. ಈಗ ನಾವು ಬಂದಿರೋದು ಹರ್ಬಲ್ ಲೈಫ್ ಕಂಪನಿಯಿಂದ. ನಮ್ ಕೋಚಸ್ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಅದರಲ್ಲಿರುವಂತ ನ್ಯೂಟ್ರಿಷನ್ ಫುಡ್ ಅನ್ನ ನಾವು ತಗೋತಾ ಇದೀವಿ. ಅಲ್ಲಿ ಯಾರ್ಯಾರು ಎಲಿಜಿಬಲ್ ಕ್ವಾಲಿಫೈ ಆಗಿರ್ತಾರಲ್ಲ ಅವರಿಗೆಲ್ಲರೂ ಮಂತ್ಲಿ ಒಂದ್ಸಲ ಈ ರೀತಿ ಟ್ರಿಪ್ ಕರ್ಕೊಂಡ್ ಬರ್ತಾರೆ. ಈ ಸಲ ನಮ್ಮ 3 ಟಿಕೆಟ್ಸ್ ಕ್ವಾಲಿಫೈ ಆಗಿದ್ದು. ನಾವು ಕೂಡ 3 ಜನ ಬಂದಿದೀವಿ. ಹಾಗೆ ನಮ್ ಜೊತೆಗೆ ಇನ್ನು ಯಾರ್ಯಾರು ಕ್ವಾಲಿಫೈ ಆಗಿದ್ದಾರಲ್ಲ ಅವರೆಲ್ಲರೂ ಬಂದಿದೀವಿ. ಇವರು ಈರಣ್ಣ ಸರ್ ಅಂತ, ಅವ್ರ ಮಿಸ್ಸಸ್, ಇನ್ನು ಬಹಳ ಜನ ಬಂದಿದೀವಿ. ಇವರು ರೆಹನಾ ಮ್ಯಾಮ್ ಅಂತ, ಇವರು ಕೂಡ ನ್ಯೂಟ್ರಿಷನ್ ಫುಡ್ ಅನ್ನು ಬಳಸ್ತಾ ಇದ್ದಾರೆ. ನಾವೆಲ್ಲರೂ ಒಂದೇ ಫ್ಯಾಮಿಲಿ ಮೆಂಬರ್ಸ್ ತರ ಬಂದಿದೀವಿ. ಹಾಗೆ ತುಂಬಾ ಎಂಜಾಯ್ ಕೂಡ ಮಾಡಿದೀವಿ. ಒಂದು ರೀಲ್ಸ್ ನೋಡಿದಾಳೆ ನನ್ ಮಗಳು. ಗ್ಲಾಸ್ ಒಳಗಡೆ ನಾವ್ ಯಾರ್ಯಾರು ಬಂದಿದೀವೋ ಅವ್ರನ್ನೆಲ್ಲಾ ಗ್ಲಾಸ್ ಒಳಗಡೆ ಹೋದಂಗ, ಆಮೇಲೆ ಎಲ್ಲರೂ ಕೂಡ್ಸಿ ಆ ಗ್ಲಾಸ್ ತೆಗೆದ್ರೆ ಅದರಲ್ಲಿಂದ ಎಲ್ರು ಜಂಪ್ ಮಾಡಿದಂಗ ಅಂತ. ಆ ವಿಡಿಯೋನ ಈಗಾಗ್ಲೇ ನಾನು ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 30 ಸೆಕೆಂಡ್ಸ್ ವಿಡಿಯೋಕ್ಕೆ 30 ಮಿನಿಟ್ಸ್ ಶೂಟ್ ಮಾಡಿದೀವಿ. ಆ ರೀಲ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೋಗಿ ನೋಡಿ. ಇನ್ನ ದೊಡ್ಡವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಸೋದಕ್ಕೆ ಹೋಗಿದ್ರು ಸರ್ಸ್ ಎಲ್ಲ. ಯಾಕಂದ್ರೆ ಅಲ್ಲಿ ಲಿಸ್ಟ್ ಕೊಡ್ಬೇಕಾಗಿತ್ತು ಎಷ್ಟು ಜನ ಏನು ಅಂತ. ಇನ್ನ ಮಕ್ಕಳು ಅಷ್ಟಾನ ಏನ್ ಮಾಡ್ಬೇಕಂತ ಇಲ್ಲಿ ಮಕ್ಕಳಿಗೋಸ್ಕರನೇ ಒಂದು ಟ್ರೈನ್ ಇಟ್ಟಿದ್ದಾರೆ. ಮಕ್ಕಳೆಲ್ಲರೂ ನೋಡಿ ನಿಮ್ಗೆ ಹಾಯ್ ಹೇಳ್ತಾ ಇದ್ದಾರೆ. ನಮ್ ಕುಶಲ ನೋಡಿ ಮುಂದೆ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿದ್ದಾಳೆ. ಆ ಟ್ರೈನ್ ಅವಳೇ ನಡೆಸ್ತಾಳಂತ ಎಲ್ಲರಿಗೂ ಹಿಂದೆ ಕೂಡ್ಸ್ಕೊಂಡಿದ್ದಾಳೆ. ಮಕ್ಕಳಂತೂ ಇಷ್ಟು ಎಂಜಾಯ್ ಮಾಡ್ತಾರೆ. ಈ ಪ್ಲೇಸ್ ಮಾತ್ರ ಮಾಡಿಸ್ದಂಗಿದೆ ನೋಡಿ. ಹೋದ ತಕ್ಷಣ ಎಲ್ಲರೂ ಫ್ರೆಶ್ ಆಗೋದಕ್ಕೆ ಫ್ರೆಶ್ ಅನ್ನ ಕುಡಿದ್ವಿ. ಅದಾದ್ಮೇಲೆ ಪೋಹ ಬ್ರೇಕ್ಫಾಸ್ಟ್ ಇತ್ತು, ಅದ್ರ ಜೊತೆಲಿ ಮೊಸರು ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ಮಾಡಿದ್ರು. ಹೋದ ತಕ್ಷಣ ಟಿಫಿನ್ ಮಾಡಿದ್ವಿ. ನನ್ ಮಗಳೇ ಎಲ್ಲ ವಿಡಿಯೋ ಶೂಟ್ ಮಾಡ್ತಾ ಇದ್ಲಲ್ಲ, ಅದ್ರ ಜೊತೆಗೆ ಸರ್ಸ್ ಕೂಡ ಕೆಲವೊಬ್ರು ಅಲ್ಲಿ ಎಲ್ಲ ಲೀಸ್ಟ್ ಕೊಡೋದಕ್ಕೆ ಹೋಗಿದ್ರಲ್ಲ, ಇನ್ನು ಅವರೆಲ್ಲ ಬಂದ್ರು. ಅವ್ರನ್ನು ಗ್ಲಾಸ್ ಅಲ್ಲಿ ಸೇರ್ಸ್ಬೇಕಂತೇಳಿ ಈಗ ಶ್ರೀಕಾಂತ್ ಸರ್ ವಿಡಿಯೋ ತೆಗಿತಾ ಇದಾರೆ. ಎಲ್ರು ನೋಡಿ ಈ ತರ ಓಡಿ ಬರ್ತಾ ಇದಾರೆ. ನಿಜವಾಗ್ಲೂ ಎಲ್ಲರಿಗೂ ನಾನ್ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಗೊತ್ತಾ. ವಿಡಿಯೋದಲ್ಲಿ ಭಾಗಿಯಾಗಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಸ್ಪೆಷಲ್ ಆಗಿ 3 ಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಚಂದ್ರು ಸರ್ಗೆ, ಮತ್ತೆ ಜಿಯಾ ಸರ್ ಎತ್ಕೊಂಡಿದಾರಲ್ಲ ಶ್ರೀಕಾಂತ್ ಸರ್ನ, ಶ್ರೀಕಾಂತ್ ಸರ್, ಜಿಯಾ ಸರ್ ಮತ್ತೆ ಚಂದ್ರು ಸರ್, ನಿಮ್ ಮೂವರಿಗೂ ಕೂಡ, ಇವರು ನಮ್ ಕೋಚಸ್, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಒಂದು ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೋ ನಮ್ಗೆ ಟೆನ್ಷನ್ಸ್ ಇರುತ್ತೆ. ಇಷ್ಟೊಂದು ಫ್ಯಾಮಿಲಿಗಳನ್ನ ತುಂಬಾ ಕೇರ್ಫುಲ್ ಆಗಿ ಕರ್ಕೊಂಡು ಹೋಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಒಳಗಡೆ ಬಂದ್ವಿ. ಇಲ್ಲೆಲ್ಲ ವಾಟರ್ ಗೇಮ್ಸ್ ಇದಾವೆ. ಇಲ್ಲಿ ನಮ್ದು ಏನಾದ್ರು ಲಗೇಜ್ ಇದ್ರೆ ಹೊರಗಡೆ ಇಟ್ಟು ಇಲ್ಲೇ ಸ್ವಿಮ್ ಡ್ರೆಸ್ ಕೊಡ್ತಾರೆ. ಇಲ್ಲಿ ಎಲ್ಲಾ ಸೈಜ್ ಸ್ವಿಮ್ ಡ್ರೆಸ್ ಇರುತ್ತೆ ನೋಡಿ. ಹುಡುಗರು ಹೇಗೆ ರೀಲ್ಸ್ ಮಾಡಿದ್ದಾರೆ. ಈ ರೀಲ್ಸ್ ಅನ್ನ ಕೂಡ ನಾನು ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾವು ದೊಡ್ಡವರು ಕೂಡ ಎಲ್ಲರೂ
ನಮ್ಮ ಡ್ರೆಸ್ಸನ್ನ ಇಟ್ಕೊಂಡು ಈ ಡ್ರೆಸ್ ಹಾಕೊಂಡು ಚಿಕ್ಕದೊಂದು ರೀಲ್ಸ್ ಮಾಡಿದೀವಿ. ಅದು ಕೂಡ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ. ತುಂಬಾ ಫನ್ ಆಗಿತ್ತು. ಎಲ್ಲರೂ ಎಷ್ಟು ನಕ್ಕಿವ್ ಅಂದ್ರೆ ಫನ್ ವರ್ಲ್ಡ್ ಅಂದ್ರೆ ನಗುವಿನ ಪ್ರಪಂಚನೇ ತುಂಬಿತ್ತು. ನಮ್ಗಾದ್ರೆ ಹೊಸ ಎಕ್ಸ್ಪೀರಿಯನ್ಸ್. ನಾವ್ 1 ನಿಮಿಷ ರೀಲ್ಸ್ ನೋಡಿ ಹಿಂಗ ಸ್ವೈಪ್ ಮಾಡಿಬಿಡ್ತೀವಿ. ಬಟ್ ಆ ರೀಲ್ಸ್ ಮಾಡಿ, ವಿಡಿಯೋ ಮಾಡಿ, ಎಡಿಟ್ ಮಾಡಿ ಆ ರೀಲ್ಸ್ ಅಪ್ಲೋಡ್ ಮಾಡೋಟಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ವಿಡಿಯೋ ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಜೊತೆಗೆ ರೈನ್ ಡ್ಯಾನ್ಸ್ ಇದೆ, ಸಾಂಗ್ಸ್, ಮ್ಯೂಸಿಕ್, ಡ್ಯಾನ್ಸ್ ಫುಲ್ ಎಂಜಾಯ್ ಮಾಡಿದೀವಿ. ಅದೆಲ್ಲ ನಾನು ವಿಡಿಯೋ ಮಾಡಕ್ ಆಗಿಲ್ಲ, ಯಾಕಂದ್ರೆ ವಾಟರ್ ಬಿದ್ರೆ ಫೋನ್ ಹಾಳಾಗುತ್ತೆ ಅಂತೇಳಿ. ಒಂದ್ 3 ಅವರ್ಸ್ ನಾವು ವಾಟರ್ ಗೇಮ್ ಆಡಿದೀವಿ. ನಾವು ಬೆಳಗ್ಗೆ 5:15ಗೆ ಅಲ್ಲಿ ಬಿಟ್ರೆ 9 ಗಂಟೆಗೆಲ್ಲ ರೆಸಾರ್ಟಿಗೆ ಬಂದಿದೀವಿ. ಇನ್ನು ಫ್ರೆಶ್ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಈ ಸ್ವಿಮ್ಮಿಂಗ್ ಪೂಲಿಗೆ ಬರೋಷ್ಟೊತ್ತಿಗೆ 10 ಆಯ್ತು. 10 ಗಂಟೆಗೆ ಈ ವಾಟರ್ ಗೇಮ್ಸಿಗೆ ಬಂದವರು 1 ಗಂಟೆ ಆದ್ರೂ ಕೂಡ ಯಾರು ನೀರಿಂದ ಹೊರಗಡೆ ಬರ್ತಾ ಇಲ್ಲ. ನಮಗ್ ಬಿಸಿಲೇ ಅನ್ಸಿಲ್ಲ. ಇಲ್ಲಿ ವೀಕೆಂಡ್ ಸ್ಯಾಟರ್ಡೆ ಸಂಡೇ ರೇಟ್ ಜಾಸ್ತಿ ಇರುತ್ತೆ, ನಾರ್ಮಲ್ ಡೇಸ್ ಅಲ್ಲಿ ಕಡಿಮೆ ಇರುತ್ತೆ. ಇಲ್ಲಿ ಬರೋದಾರೆ ನೋಡಿ. ಕುಶಲ್ ಅಂತೂ ಸಖತ್ ಎಂಜಾಯ್ ಮಾಡಿದಾಳೆ. ಅವ್ರ ಸರ್ ಕೂಡ ನೋಡಿ ಹೇಗ್ ಫೋಟೋಸ್ ತೆಗೆಸ್ಕೊಂತ ಇದ್ದಾಳೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಷ್ಟೆಲ್ಲ ನೀರಲ್ಲಿ ಆಡಿದ್ವಲ್ಲ, ಹಶ್ವಾಗತಿತ್ತು. ಹಶ್ವಾಗದ ಊಟಕ್ಕೆ ಹೋಗ್ಬೇಕಂತ ಇನ್ನ ಹೊರಗಡೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನ ಊಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ವೆಜ್ ಮತ್ತೆ ನಾನ್ ವೆಜ್ ಎರಡು ಇಟ್ಟಿದ್ರು. ಅನ್ಲಿಮಿಟೆಡ್ ಫುಡ್ ಇತ್ತು. ಆಮೇಲೆ ಎಲ್ಲರೂ ಕೂಲ್ ಡ್ರಿಂಕ್ಸ್ ಕೂಡ ಕುಡಿದ್ವಿ. ನೋಡಿದ್ರಲ್ಲ ಮಕ್ಕಳು ಎಷ್ಟು ಗೇಮ್ಸ್ ಆಡಿದ್ರು, ದೊಡ್ಡೋರು ಎಷ್ಟು ಗೇಮ್ಸ್ ಆಡಿದ್ರಂತ ಹೇಳಕ್ಕೆ ಆಗಲ್ಲ, ತೋರ್ಸಕ್ಕೂ ಆಗಲ್ಲ, ಎಲ್ಲ ವಿಡಿಯೋ ಮಾಡಕ್ಕೂ ಕೂಡ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಜಿಪ್ ಲೈನ್ ಅಂತ ಮೇಲ್ಗಡೆ 3-4 ಅಂತಸ್ತು ಮೇಲೆ ಹೋಗಿ
ಬೆಲ್ಟ್ ಕಟ್ಟಿರ್ತಾರೆ, ಅಲ್ಲಿಂದ ತಳ್ಳಿದ್ರೆ ಆ ಸೈಡ್ ಹೋಗಿ ಇಳಿತೀವಿ. ಅದನ್ನು ಕೂಡ ಆಡ್ತಾ ಇದ್ದಾರೆ ನೋಡಿ. ನನ್ಗಂತೂ ಭಯ, ಇಂಥ ಸಾಹಸಗಳು ನಾನು ಏನು ಮಾಡೋದಿಲ್ಲ. ನೋಡಿ ವೈರ್ ಮೇಲೆ ಹೇಗೆ ಹೋಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ಗೇಮು ಎಲ್ಲ ವಿಡಿಯೋ ತೆಕ್ಕಂತ ಕುಂತ್ರೆ ನಾವು ಎಂಜಾಯ್ ಮಾಡಕ್ ಆಗಲ್ಲ ಅಂತ ನಾನು ಸಾಕಷ್ಟು ವಿಡಿಯೋನ ಮಾಡಿಲ್ಲ. ನಾವು 1 ಗಂಟೆಗೆ ನೀರಾಟ ಸ್ಟಾಪ್ ಮಾಡಿ ಫ್ರೆಶ್ ಅಪ್ ಆಗಿ ಫೋಟೋಸ್ ತೆಕ್ಕೊಂಡು ಊಟ ಮಾಡಿ ಬರೋಷ್ಟೊತ್ತಿಗೆ 3 ಆಯ್ತು. 3 ಗಂಟೆಯಿಂದ ಅಲ್ಲಿ ಕಾರ್ಡ್ ಕೊಡ್ತಾರೆ. ಒಂದು ಕಾರ್ಡಿಗೆ 500 ರೂಪೀಸ್ ಇರುತ್ತೆ. ಅಷ್ಟಕ್ಕೂ ಇನ್ನೂ ಮೇಲೆ ಆಡಿದ್ರೆ ಮತ್ತೆ ರೀಚಾರ್ಜ್ ಮಾಡಿಸ್ಕೋಬೇಕು. ನಾವು ಅಷ್ಟು ಆಡೋದ್ರಾಗನೆ ಸಾಕಾಗೋಯ್ತು. ಅಷ್ಟಕ್ಕೊಂದು ಗೇಮ್ಗಳು ಕೂಡ ತುಂಬಾ ಇದಾವೆ. 3 ಗಂಟೆಯಿಂದ 6 ಗಂಟೆ ತನ ಆಟ ಆಡಿದ್ವಿ. ಇನ್ನು ಹೋಗೋ ಟೈಮ್ ಆಯ್ತು ಅಂತ ಹೇಳಿ ಈವ್ನಿಂಗ್ ಸ್ನಾಕ್ಸ್ ಪಕೋಡ ಮತ್ತೆ ಟೀ ರೆಡಿ ಮಾಡಿದ್ರು. ಬಂದಿವಿ ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಪಕೋಡ ಮತ್ತೆ ಟೀನ ಕುಡಿತಾ ಇದೀವಿ. ನೋಡಿದ್ರಲ್ಲ, ಸೂರ್ಯ ಮುಳುಗೋದಕ್ಕೇನೆ ಬಂದ. 6:30 ಆಯ್ತು. ಲೈಟಿಂಗ್ ಕೂಡ ಹಾಕಿದ್ರು. ಲೈಟಿಂಗ್ ಹಾಕಿದ್ಮೇಲಂತೂ ಇನ್ನೂ ಸಖತ್ತಾಗಿ ಕಾಣ್ತಾ ಇತ್ತು. ಲಾಸ್ಟ್ ಅಲ್ಲಿ ವಿಜಯ ಮೇಡಮ್ ಅವರು ನಮ್ಗೆ ಐಸ್ ಕ್ರೀಮ್ ಕೊಡ್ಸಿದ್ರು. ಅವ್ರು ಮಾತ್ರ ತಿನ್ನಲ್ಲ, ನಮಗ್ ಮಾತ್ರ ಕೊಡಿಸ್ತಾರೆ. ಕುಶಲ, ಕೇಶವಿ, ವಿದ್ಯಾ, ನಾನು ಎಲ್ಲರೂ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ ಅಂತ ಹೇಳಿ ಐಸ್ ಕ್ರೀಮ್ ತಿನ್ಕೊಂಡು ನಿಮ್ಮೆಲ್ಲರಿಗೂ ಬಾ ಹೇಳ್ತಾ ಹೋಗ್ತಾ ಇದೀವಿ. ಎಲ್ಲಿ ಸ್ವಲ್ಪ ಜನ ಮಕ್ಕಳು ಸೇರ್ತಾರೋ ಅಲ್ಲಿ ಜಾತ್ರೆ ಮಕ್ಕಳ ಆಟ ಸಾಮಾನು ಬಂದೇ ಇರುತ್ತೆ. ಹೊರಗಡೆ ನೋಡಿ ಅವು ಕೂಡ ಹಾಕಿದ್ದಾರೆ. 6:30ಗೆ ಇಲ್ಲಿ ಬಿಟ್ರೆ ಮತ್ತೆ 10 o'clock ನಾವು ಊರು ಸೇರಿದ್ವಿ. ಮತ್ತೆ ಮಧ್ಯದಲ್ಲಿ ಆಸ್ ಇಟ್ ಈಸ್ ಯಾದಗಿರಿಯಲ್ಲಿ ಬೆಲ್ಲದ ಚಾ, ಕಾಫಿ, ಬಾದಾಮ್ ಮಿಲ್ಕ್, ಟೀ ಯಾರಿಗೇನ್ ಬೇಕು ಅದು ಕುಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಊರು ಸೇರಿದ್ವಿ. ಎಲ್ಲರೂ ನಿಮ್ಗೂ ಕೂಡ ಬಾಯ್ ಮಾಡ್ತಾ ಇದ್ದಾರೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಖಂಡಿತ ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.